ಬೆಳಗಾವಿ ಧಾರವಾಡಕ್ಕೆ ನೀರು ಹೇಗೆ ಹೋಗ್ತಾ ಇದೆ ಗೊತ್ತಿಲ್ಲ. ಸತೀಶ್ ಜಾರಕಿಹೊಳಿ. ಹಿಡ್ಕಲ್ ಜಲಾಶಯದ ನೀರು ಧಾರವಾಡದ ಕೈಗಾರಿಕಾ ಪ್ರದೇಶಕ್ಕೆ ಹೇಗೆ ಹೋಗ್ತಾ ಇದೆ ಗೊತ್ತಿಲ್ಲ. ಅದನ್ನು ಗಂಭೀರವಾಗಿ ಪರಿಗಣಿಸಿ ಸರ್ಕಾರದ ಗಮನಕ್ಕೆ ತರುತ್ತೇನೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು. ಗುರುವಾರ ರಾತ್ರಿ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಧಾರವಾಡಕ್ಕೆ ಹಿಡ್ಕಲ್ ಜಲಾಶಯದ ನೀರು ಹೋಗಲು ಕಾಮಗಾರಿ ಆರಂಭಿಸಿರುವ ಕುರಿತು ನನ್ನ ಗಮನಕ್ಕೆ ಇಲ್ಲ. ಇದು ನೀರಾವರಿ ಇಲಾಖೆಗೆ ಬರುತ್ತದೆ. ಆದರೂ ಅದರ ಬಗ್ಗೆ ಸಭೆ ನಡೆಸಲಾಗುವುದು ಎಂದರು. ವರದಿಗಾರರು ವಿಠಲ್ ಭಜಂತ್ರಿ, ಯುಕೆ ಫಸ್ಟ್ ನ್ಯೂಸ್, ಬೆಳಗಾವಿ. ಇಲ್ಲ, ಮೊನ್ನೆಯವರು ಮಾಜಿ ಮೇಯರ್ ಬಂದು ನನಗೂ ಹೇಳಿದ್ದಾರೆ. ಇಲ್ಲ, ಸರ್ಕಾರದಿಂದ ಅಧಿಕೃತವಾಗಿ ಗೊತ್ತಿಲ್ಲ. ಬಹುಶಃ ಅದು ಎಲ್ಲಿಗೆ ಹೋಗ್ತಾರೆ ಚೆಕ್ ಮಾಡಬೇಕು. ಯಾಕಂದರೆ ಅದು ಬೇರೆ ಕಡೆ 2-3 ಕಡೆ ಹೋಗ್ತಾ ಇದೆ, ಅಲ್ಲಿಗೆ ಹೋಗ್ತಾ ಇದೆ, ಚೆಕ್ ಮಾಡಬೇಕಿದೆ. ಯಾಕಂದರೆ ಅದು ಕಿತ್ತೂರು ಕಾನ್ಸ್ಟಿಟ್ಯೂನ್ಸಿ ಕೂಡ ಕೆರೆ ತುಂಬಲಿಕ್ಕೆ ಹೋಗ್ತಾ ಇದ್ದಾರೆ. ಅದು ಅಥವಾ ಇದನ್ನು ಚೆಕ್ ಮಾಡಬೇಕಾಗಿದೆ. ಯಾಕಂದ್ರೆ ನಮ್ಮ ಕಿತ್ತಲ್ಲಿ ಹತ್ತಿರ ಅಲ್ಲೇ ಮಲಪ್ರಭಾ ಇದೆ, ಅದನ್ನು ಬಿಟ್ಟು ಇಲ್ಲಿ ಹಾಕೋದ್ರೆ ನನಗೂ ಕೂಡ ಇಲ್ಲ. ಹಣ ಬಿಡುಗಡೆ ಮಾಡಿದಾಗ ಮಾಡೋಕ್ಕಾಗೋಲ್ಲ. ಹಣ ಬಿಡುಗಡೆ ಆಗಿರ್ತೈತಿ, ಸರ್ಕಾರದಾಗ ಮಂಜೂರಿ ಆಗದೆ ಕೆಲಸ ಪ್ರಾರಂಭ ಆಗೋದಿಲ್ಲ. ಪ್ರಪೋಸಲ್ ಬಂದಿತ್ತು ಇಂಡಸ್ಟ್ರಿಯಲ್ ಸಲುವಾಗಿ 10 TMC ಬೇಕು ಅಂತ. ಆಮೇಲೆ ಇವರು ಕೇನಿಯಂದವರು ಬರ್ತಿದ್ರು ಗೌರ್ಮೆಂಟ್ ಲೆವೆಲ್ದಾಗ ಡಿಸಿಷನ್ ಆಗಬೇಕು ಅಂತ. ಈಗ ತಾವು ಅಧ್ಯಕ್ಷರಾದಿರಿ ಸರ್, ಹಿಡ್ಕಲ್ ಡ್ಯಾಮ್ ವಾಟರ್ ಯೂಸರ್ಸ್ ಕಮಿಟಿ ಅಧ್ಯಕ್ಷ ಇದ್ದೀರಿ. ಇಲ್ಲ, ನಮ್ಮ ಗಮನಕ್ಕೆ ಬಂದಿಲ್ಲ. ಅವ್ರು ಏನಾರು ತಮ್ಮಲ್ಲಿ ಅಂತ ಕೊಟ್ಟರೆ ನಮಗೆ ಮಾಹಿತಿ ಇಲ್ಲ, ಅಧಿಕಾರಿಗಳಿಗೆ ಹೆಚ್ಚು ಮಾಹಿತಿ ಇಲ್ಲ. ಅದು ಸರ್, ಇದು ನಿಮಗೂ ಗೊತ್ತಿಲ್ಲ ಅಂತೀರಿ, ಡಿಸಿ ಅವ್ರಿಗೂ ಗೊತ್ತಿಲ್ಲ ಅಂತಾರೆ, ಮತ್ತು ಇವರ ಇಲಾಖೆ ಬೇರೆ ಇದ್ರಲ್ಲ, ಅದು ನೀರಾವರಿ ಇಲಾಖೆ ಇದೆ. ಅದು ಇಲ್ಲ, ಅದು ಅಲ್ಲಿಂದ ಬೆಂಗಳೂರಿಂದ ಅದಕ್ಕೆ ಕೊಟ್ಟಿದ್ರೆ ಕೈಗಾರಿಕೆ ಇಲಾಖೆ ಬೇರೆ ಇದೆ. ನೋಡೋಣ, ಚೆಕ್ ಮಾಡೋಣ. ನಾನು ಇಮಿಡಿಯೇಟ್ ನನಗೆ ಅದ್ರ ಬಗ್ಗೆ ಮೊನ್ನೆ ಹೇಳಿದ್ದಾರೆ, ಸೊ ಚೆಕ್ ಮಾಡ್ತೀನಿ. ಏಪ್ರಿಲ್ ಮೇ ಬಂತಂದ್ರೆ ನೀರಿಗೆ ಬೆಳಗಾವಿ ಸಿಟಿಗೇನೆ ತೊಂದರೆ ಆಗುತ್ತೆ. ಸೊ ಅಂಥದ್ರಲ್ಲಿ ಮತ್ತೆ ಬೇರೆ ಕಡೆ ನೀರನ್ನು ಇಲ್ಲ, ಅದ್ರ ಬಗ್ಗೆ ನೋಡಿ ಗಂಭೀರವಾಗಿ ಸ್ವಲ್ಪ ಅದನ್ನ ಪರಿಗಣಿಸ್ತೀವಿ, ಇಮಿಡಿಯೇಟ್ ಚೆಕ್ ಮಾಡ್ತೀವಿ. 1 ವರ್ಷ